ನಮ್ಮೂರ ಕೆರೆ ಕೃತಿಕಾರರ ಪರಿಚಯ. ಕವಿ ಚಿದಾನಂದ ಸಾಲಿ. ಸ್ಥಳ ರಾಯಚೂರು ಜಿಲ್ಲೆಯ ಆಶಾಪುರ. ರಚನೆ ಎಲೆಯುದುರುವ ಕಾಲ, ಮೌನ, ಧರೆಗೆ ನಿದ್ರೆಯೂ ಇಲ್ಲ, ಯಜ್ಞ, ಚೌಕಟ್ಟಿನಾಚೆ. ಪ್ರಶಸ್ತಿ ಕಣವಿ ಕಾವ್ಯ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿ ಪ್ರಶಸ್ತಿ, ಪ್ರೊ ಎಸ್ ವಿ ಕಥಾ ಪ್ರಶಸ್ತಿ ಮತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಪುಸ್ತಕ ಬಹುಮಾನಗಳು ದೊರೆತಿವೆ. ಪ್ರಶ್ನೆಗಳು. 1 ವಾಕ್ಯ. ಕೆರೆ ಏರಿಯ ಸುತ್ತ ಯಾವುದರ ಕಾವಲಿತ್ತು? ಕೆರೆಯ ಏರಿಯ ಸುತ್ತ ಮರಗಳ ಸಾಲುಗಳ ಕಾವಲಿತ್ತು. ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು? ಕೆರೆಯ ನೀರು ಬೆಳ್ಳಿ ತಟ್ಟೆಯ ಹಾಗೆ ಹೊಳೆಯುತ್ತಿತ್ತು ಹಾಗೂ ಮೀನು ಮಿಂಚುಬಳ್ಳಿಯ ರೀತಿ ತಳತಳನೆ ಹೊಳೆಯುತ್ತಿತ್ತು. ಭೂಮಿಯೊಳಗಿನ ನೀರಸಲೆ ಬತ್ತಿಹುದು ಏಕೆ? ಭೂತಾಯಿ ಎದೆ ತುಂಬ ಕೊಳವೆ ಬಾವಿಗಳನ್ನು ಕೊರೆದಿರುವುದರಿಂದ ಭೂಮಿಯೊಳಗಿನ ನೀರಸಲೆ ಬತ್ತಿಹದು. ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು? ಕೆರೆಯ ಉಳಿವಿಗೆ ಊರಿನ ಜನ ಪ್ಲಾಸ್ಟಿಕ್ಗೆ ವಿದಾಯ ಹೇಳಿದರು. ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ? ನಮ್ಮೂರ ಕೆರೆ ಈಗ ಜಲನಿಧಿಯ ಆಗರವಾಗಿದೆ ಎಂದು ಕವಿ ಹೇಳುತ್ತಾರೆ. 2-3 ವಾಕ್ಯ. ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಕೆರೆಯ ದಾರಿಯನ್ನು ಈ ರೀತಿ ವರ್ಣಿಸಿದ್ದಾರೆ. ಕೆರೆಯ ದಾರಿಯಲ್ಲೆಲ್ಲ ತಂಪು ಗಾಳಿ, ಏರಿಯ ಸುತ್ತೆಲ್ಲ ಕಾವಲಿನ ಮರಸಾಲು. ಒಂದೊಂದು ಮರದಲ್ಲಿ 10 ಟೊಂಗೆಗಳು, 10 ಟೊಂಗೆಗಳಲ್ಲಿ 100 ಹಕ್ಕಿಗಳು ತುಂಬಿವೆ ಎಂದು ಕವಿ ವರ್ಣಿಸಿದ್ದಾರೆ. ಕೆರೆಯ ಒಡಲು ಬತ್ತಿ ಹೋಗಲು ಕಾರಣಗಳೇನು? ಕಾರ್ಖಾನೆಗಳು ಬಂದು ಜನಸಂಖ್ಯೆ ಬೆಳೆದು ಗಟಾರದ ಕೊಳೆಯೆಲ್ಲ ಕೆರೆಯೊಳಗೆ ಬೆರೆತಿದೆ. ಭೂತಾಯಿಯ ಎದೆ ತುಂಬ ಕೊಳವೆ ಬಾವಿಯ ಕೊರೆದು ನೀರಸೆಲೆಯು ಬತ್ತಿ ಹೋಗಿದೆ. ಕೆರೆಯ ಉಳಿವಿಗೆ ಊರ ಜನರು ಕೈಗೊಂಡ ಕ್ರಮಗಳಾವುವು? ಕೆರೆಯ ಉಳಿವಿಗಾಗಿ ಊರ ಜನರೆಲ್ಲ ಸಭೆ ಸೇರಿ ಕಾರ್ಖಾನೆಗಳನ್ನು ಊರಾಚೆ ಇಡಲು ತೀರ್ಮಾನಿಸಿದ್ದಾರೆ. ಮನೆಗೆ 2 ಮರ, ಕೆರೆಯ ಸುತ್ತ ಬನ ನೆಡಬೇಕೆಂದಿದ್ದಾರೆ ಹಾಗೂ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಬೇಕೆಂದಿದ್ದಾರೆ. ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ನೀಡುವ ಸಂದೇಶವೇನು? ನಮ್ಮೂರ ಕೆರೆ ಪದ್ಯದಲ್ಲಿ ಕವಿ ಚಿದಾನಂದ ಸಾಲಿಯವರು ಈ ರೀತಿ ಸಂದೇಶವನ್ನು ನೀಡುತ್ತಿದ್ದಾರೆ. ನೀರು ಜೀವನದ ಅತ್ಯವಶ್ಯಕವಾದ ಅಂಶ. ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಸಿಲುಕಿ ನಮ್ಮ ಜಲ ನಲುಗುತ್ತಿದೆ. ಹಚ್ಚ ಹಸಿರು ಪ್ರದೇಶಗಳಲ್ಲಿ ಕಾರ್ಖಾನೆಗಳು ಸ್ಥಾಪಿತವಾಗುತ್ತಿರುವುದರಿಂದಾಗಿ ಊರಿನ ಕೆರೆಗಳು ಹಾಳಾಗುತ್ತಿವೆ. ಇದನ್ನು ನಿಯಂತ್ರಿಸಲು ಕಾರ್ಖಾನೆಗಳನ್ನು ಊರಿನ ಆಚೆ ಸ್ಥಾಪಿಸಿ ಪ್ಲಾಸ್ಟಿಕ್ ಬಳಕೆಗೆ ವಿದಾಯ ಹೇಳಿ ಕೆರೆಯನ್ನು ಕಾಪಾಡಬೇಕು, ಪರಿಸರವನ್ನು ಸೊಗಸಾಗಿ ಇಡಬೇಕು ಎಂಬ ಸಂದೇಶವನ್ನು ಚಿದಾನಂದ ಸಾಲಿಯವರು ನೀಡುತ್ತಾರೆ. ಭಾಷಾಭ್ಯಾಸ. ಪದಗಳನ್ನು ಬಿಡಿಸಿ ಬರೆಯಿರಿ. 16 10 + 6. ಕೇಳಿರೆಲ್ಲ, ಕೇಳಿರಿ + ಎಲ್ಲ. 11 1 + 1. ಹತ್ತೂರು, 10 + ಊರು. 100 100 + 6. ಊರಾಚೆ, ಊರ + ಆಚೆ. ಮನೆಗೆ 2, ಮನೆಗೆ +2. ಮತ್ತೀಗ, ಮತ್ತೆ + ಈಗ. ನಮ್ಮೂರು, ನಮ್ಮ + ಊರು. ವಿರುದ್ಧಾರ್ಥಕ ಪದ. ಉಳಿವು, ಅಳಿವು, ತಪ್ಪು, ಸರಿ, ಏರಿ, ಇಳಿ, ತಂಪು, ಬಿಸಿ, ಬತ್ತು, ತುಂಬು, ನೆಡು, ಕೀಳು. ಸ್ವಂತ ವಾಕ್ಯ. ತಂಬೆಲರು. ಉದ್ಯಾನವನದಲ್ಲಿ ಸಂಜೆಯ ವೇಳೆ ತಂಬೆಲರು ಬೀಸುತ್ತದೆ. ಒಮ್ಮತ. ನಮ್ಮ ಗ್ರಾಮದ ಜನರೆಲ್ಲ ಒಮ್ಮತದಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸುತ್ತೇವೆ. ಉಳಿವು. ಇಂದಿನ ಕಾಲದಲ್ಲಿ ಮರಗಳ ಉಳಿವು ಅನಿವಾರ್ಯವಾಗಿದೆ. ಒಡಲು. ಮಾನವನ ದುರಾಸೆಯಿಂದ ಭೂಮಿಯ ಒಡಲು ಬರಿದಾಗುತ್ತಿದೆ. ಆಗರ. ಕಾಡು ವನ್ಯಜೀವಿಗಳ ಆಗರವಾಗಿದೆ. ವಿದಾಯ. ನಾನು ಈ ವರ್ಷ 6ನೇ ತರಗತಿಗೆ ವಿದಾಯ ಹೇಳುತ್ತೇನೆ. ತಳತಳ, ಪಳಪಳ ಇಂತಹ 5 ಪದಗಳನ್ನು ನಿಮ್ಮ ನೆನಪಿನಿಂದ ಬರೆಯಿರಿ. ಸರಸರ, ಧಗಧಗ, ಪಟಪಟ, ಪರಪರ, ಕರಕರ. ಈ ಕೆಳಗಿನ ಗಾದೆ ಅಥವಾ ಹೇಳಿಕೆಗಳನ್ನು ಪೂರ್ಣಗೊಳಿಸಿರಿ. ಉಪ್ಪು ತಿಂದವ ನೀರು ಕುಡಿಯಲೇಬೇಕು. ಮನೆಗೊಂದು ಮರ, ಊರಿಗೊಂದು ವನ. ಹಸಿರೇ ಉಸಿರು. ಮರದಿಂದ ಮಳೆ, ಮಳೆಯಿಂದ ಬೆಳೆ.
4 ಸಾಲಿನ ಟಿಪ್ಪಣಿ ಬರೆಯಿರಿ. ನಮ್ಮೂರ ಕೆರೆ. ನಮ್ಮೂರ ಕೆರೆ ಸುಂದರವಾಗಿದೆ. ನಮ್ಮೂರ ಕೆರೆಯ ಸುತ್ತ ಕಲ್ಲುಗಳಿಂದ ಕಟ್ಟೆಯನ್ನು ಕಟ್ಟಿಸಿದ್ದಾರೆ. ಕೆರೆಯ ಸುತ್ತಲೂ ಸುಂದರವಾದ ಮರಗಳಿವೆ. ವಿಶ್ರಾಂತಿ ತೆಗೆದುಕೊಳ್ಳಲು ಅಲ್ಲಲ್ಲಿ ಕುರ್ಚಿಗಳಿವೆ. ಕೆರೆಯಲ್ಲಿ ಕಮಲ, ಮೀನು, ಕಪ್ಪೆ ಮುಂತಾದ ಜಲಚರ ಪ್ರಾಣಿಗಳಿವೆ. ಅಲ್ಲಿ ಸಂಜೆ ಹಾಗೂ ಮುಂಜಾನೆ ಸೂರ್ಯೋದಯ ಅದ್ಭುತವಾಗಿರುತ್ತದೆ. ಊರ ಜನರ ಒಮ್ಮತದ ನಿರ್ಧಾರ. ನಮ್ಮೂರಿನ ಜನರೆಲ್ಲ ಒಮ್ಮತದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಶಾಲೆಗಳನ್ನೆಲ್ಲ ಶುಚಿಗೊಳಿಸಿದ್ದಾರೆ. ತಳಿರು ತೋರಣ ಕಟ್ಟಿದ್ದಾರೆ. ತಿರಂಗ ಧ್ವಜವನ್ನು ಹಾರಿಸಿ ರಾಷ್ಟ್ರಗೀತೆ ಹಾಡಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಸೈದ್ಧಾಂತಿಕ ವ್ಯಾಕರಣ. ಇಲ್ಲಿ ಕೆಲವು ಏಕವಚನ ವಾಕ್ಯಗಳನ್ನು ಕೊಟ್ಟಿದೆ. ಅವುಗಳನ್ನು ಬಹುವಚನದಲ್ಲಿ ಪ್ರಯೋಗಿಸಿರಿ. ಶಿಲ್ಪಳ ಹತ್ತಿರ ಪುಸ್ತಕ ಇಲ್ಲ. ಶಿಲ್ಪಳ ಹತ್ತಿರ ಪುಸ್ತಕಗಳು ಇಲ್ಲ. ನಮ್ಮೂರಲ್ಲಿ ಗಂಧದ ಗಿಡ ಇದೆ. ನಮ್ಮೂರಲ್ಲಿ ಗಂಧದ ಗಿಡಗಳು ಇವೆ. ಅವನು ಬಹಳ ಜಾಣನು. ಅವರು ಬಹಳ ಜಾಣರು. ಕೆರೆಯನ್ನು ಸಂರಕ್ಷಿಸಿ. ಕೆರೆಗಳನ್ನು ಸಂರಕ್ಷಿಸಿ. ಇಲ್ಲಿ ಕೆಲವು ಬಹುವಚನ ವಾಕ್ಯಗಳನ್ನು ಕೊಟ್ಟಿದೆ. ಅವುಗಳನ್ನು ಏಕವಚನದಲ್ಲಿ ಪ್ರಯೋಗಿಸಿರಿ. ನಾವು ಚಿಕ್ಕಮಗಳೂರಿಗೆ ಹೋಗುತ್ತೇವೆ. ನಾನು ಚಿಕ್ಕಮಗಳೂರಿಗೆ ಹೋಗುತ್ತೇನೆ. ಪುಟ್ಟಿಯಲ್ಲಿ ಹಣ್ಣುಗಳು ಇವೆ. ಪುಟ್ಟಿಯಲ್ಲಿ ಹಣ್ಣು ಇದೆ. ಸ್ಪರ್ಧೆಯಲ್ಲಿ ಶಾಲೆಗೆ ಬಹುಮಾನಗಳು ದೊರೆತವು. ಸ್ಪರ್ಧೆಯಲ್ಲಿ ಶಾಲೆಗೆ ಬಹುಮಾನ ದೊರೆಯಿತು. ಶಾಲೆಯ ಆವರಣದಲ್ಲಿ ಗಿಡಗಳನ್ನು ನೆಟ್ಟೆವು. ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟೆನು. ಲಿಂಗಗಳು. ಈ ವಾಕ್ಯಗಳನ್ನು ಓದಿ ವ್ಯತ್ಯಾಸ ತಿಳಿದು ಲಿಂಗವನ್ನು ಗುರುತಿಸಿ. ಅವನು ಮನೆಗೆ ಹೋಗುತ್ತಾನೆ. ಅವನು ಪುಲ್ಲಿಂಗ. ಅವಳು ಮನೆಗೆ ಹೋಗುತ್ತಾಳೆ. ಅವಳು ಸ್ತ್ರೀಲಿಂಗ. ಅದು ಮನೆಗೆ ಹೋಗುತ್ತದೆ. ಅದು ನಪುಂಸಕಲಿಂಗ. ಲಿಂಗ ಗುರುತಿಸಿ. ಅವನು ಪುಲ್ಲಿಂಗ. ಗಣೇಶ ಪುಲ್ಲಿಂಗ. ಶಿಕ್ಷಕಿ ಸ್ತ್ರೀಲಿಂಗ. ಪುಸ್ತಕ ನಪುಂಸಕಲಿಂಗ. ಇವಳು ಸ್ತ್ರೀಲಿಂಗ. ಹುಡುಗ ಪುಲ್ಲಿಂಗ. ರಾಜ ಪುಲ್ಲಿಂಗ. ಕಲ್ಲು ನಪುಂಸಕಲಿಂಗ. ಶಾಲೆ ನಪುಂಸಕಲಿಂಗ. ನಾಯಿ ನಪುಂಸಕಲಿಂಗ. ಧನ್ಯವಾದಗಳು. ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.